ಬಹಳ ಕೆಲಸ ಮಾಡಿದ್ದೀರಾ. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಯಾಕೆ? ಇವತ್ತಿನ ನಿಮ್ಮ ಸೇವೆಯ ಮನಸ್ಥಿತಿ ಯಾವ ರೀತಿ? ಇವತ್ತಿನ ದಿನ ಪವಿತ್ರ ರಂಜಾನ್ ಮಾಸದ ಒಂದು 21ನೇ ದಿನ. ನನಗೆ ಪ್ರೇರಣೆ ಅಂದ್ರೆ ಕುರಾನ್ ನಲ್ಲಿ ಅಲ್ಲಾಹು ತಿಳಿಸಿರುವಂತೆ ಈ ಒಂದು ಇಫ್ತಾರ್ ಕೂಟ ಒಂದು ಆಯೋಜನೆ ಮಾಡುವಂಥದ್ದು ಒಂದು ಏಕತೆ ಮತ್ತೆ ಸಹೋದರತೆಯನ್ನ ಬೆಳೆಸುವಂತ ಉದ್ದೇಶದಿಂದ ಮತ್ತೆ ಅಲ್ಲಾಹುವಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕಾರ್ಯವಾಗಿದೆ. ಇಂಥ ಒಂದು ಪವಿತ್ರ ಕಾರ್ಯವನ್ನು ಮಾಡೋದಕ್ಕೆ ಅಲ್ಲಾಹುನೇ ಪ್ರೇರಣೆ ಆಗಿದ್ದಾರೆ ನಮ್ಗೆ. ಆ ಅಲ್ಲಾಹುವಿನ ದಯದಿಂದ ಎಲ್ಲರಿಗೂ ಒಳಿತನ್ನು ಉಂಟು ಮಾಡ್ಲಿ. ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ನಾಡಿನ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಶಾಂತಿ ಇವತ್ತಿನ ದಿನ ಸಂದೇಶ ನೋಡೋಕೆ ಸಾಧ್ಯ ಇದೆ. ನೀವು ಜಗತ್ತಿಗೆ ಶಾಂತಿ ಸಂದೇಶ ಏನ್ ಕೊಡ್ತೀರಾ ಈ ರಂಜಾನ್ 21ನೇ ದಿನ? ಈ ಪವಿತ್ರ ರಂಜಾನ್ ಮಾಸದಲ್ಲಿ ಶಾಂತಿ ಸಂದೇಶ ಏನಂತ ಹೇಳಿದ್ರೆ ಎಲ್ಲರೂ ಏಕತೆ ಮತ್ತು ಸಹೋದರತೆಯನ್ನ ಅನ್ನುವ ಒಂದು ಭಾವನೆಯನ್ನ ಹೊಂದಿರಬೇಕು. ಆಗ ಮಾತ್ರ ಒಂದು ಶಾಂತಿ ನೆಲೆಸುವಂತ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಭಾತೃತ್ವ ಬೆಳಿಗ್ಗೆ ಖಂಡಿತವಾಗ್ಲೂ ಸರ್ವ ಧರ್ಮಗಳ ಒಂದು ಭ್ರಾತೃತ್ವ ಏನಿದೆ ಅದೆಲ್ಲರಲ್ಲೂ ಇಡ್ಬೇಕು. ಎಲ್ಲರೂ ಸರ್ವಧರ್ಮ ಸಹಿಷ್ಣುತೆಯನ್ನ ಪಾಲಿಸಬೇಕು. ಆಗ ಮಾತ್ರ ಒಂದು ನಮ್ಮ ದೇಶ ಒಂದು ಸಮೃದ್ಧಿಯ ಪಥದಡಿಗೆ ಮುಂದೆ ಹೋಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಸಾರಿ, ಈ ಸಮಯದಲ್ಲಿ ಯುದ್ಧ ಆಗ್ಬಾರ್ದಾಗಿತ್ತು. ನಾನು ಕೂಡ ದುಬೈಯಲ್ಲಿ ಸಿಲುಕಿದ್ದೆ ಯುದ್ಧದ ಒಂದು ಸಮಯದಲ್ಲಿ. ಆ ಒಂದು ಅಲ್ಲಾವಿನ ಆಶೀರ್ವಾದ ಎಲ್ಲ ಒಂದು ದೇವರ ಆಶೀರ್ವಾದದಿಂದ ನಾನು ಕೂಡ ಅಲ್ಲಿಂದ ಕಳೆದ ವಾರ ಅಷ್ಟೇ ತೆರಿಗೆ ಬಂದಿದ್ದೇನೆ. ಈ ಒಂದು ಪವಿತ್ರ ಮಾಸದಲ್ಲಿ ಯುದ್ಧ ನೋಡೋದು ನಿಜಕ್ಕೂ ದುಃಖಕರ ಸಂಗತಿ. ಆದಷ್ಟು ಬೇಗ ಒಂದು ಅಲ್ಲಾವಿನ ಒಂದು ದಯದಿಂದ ಅದು ಕೊನೆಗೊಳ್ತಾ ಇರೋದ್ರಿಂದ ನನ್ನ ಒಂದು ಆಶಾಭಾವನೆ ಇದೆ. ವಿವೇಕಂತ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಬಾಂಧವ್ಯ ಬಹಳ ಚೆನ್ನಾಗಿದೆ. ತಾವೆಲ್ಲ ಗಮನಿಸಿದಿರ ಮಾಧ್ಯಮದವರು. ಎಲ್ಲರೂ ಕೂಡ ಸಹೋದರರ ಒಂದು ಭಾವನೆಯನ್ನ ಹೊಂದಿ ಎಲ್ಲರೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ಇದ್ದಾರೆ. ಅದು ನಿಜಕ್ಕೂ ಖುಷಿ ಆಗುತ್ತೆ. ಮುಂದೆ ಕೂಡ ಇದೇ ರೀತಿ ಚಿಕ್ಕಬಳ್ಳಾಪುರ ಒಂದು ಶಾಂತಿಗೆ ಎಲ್ಲರೂ ಕೂಡ ಸಹೋದರ ರೀತಿಯಲ್ಲಿ ಬೆರೆತು ಒಗ್ಗಟ್ಟಾಗಿ ತಾಲೂಕಿನ ಒಂದು ಏಳಿಗೆಗೆ ಶ್ರಮಿಸ್ತಾರೆ ಅಂತ ನನ್ನ ಭಾವನೆ. ವಿವಿಧತೆಯಲ್ಲಿ ಏಕತೆ ನಮ್ಮ ದೇಶದ ವಿಶಿಷ್ಟನೇ ಅದು. ಯಾಕಂದ್ರೆ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹಲವಾರು ಜಾತಿ ಧರ್ಮಗಳನ್ನ ವಿಶ್ವದಲ್ಲೇ ಇವತ್ತು ನಮ್ಮ ಭಾರತ ವಿಶಿಷ್ಟವಾದ ಒಂದು ದೇಶವಾಗಿ ಎಲ್ಲರೂ ಕೂಡ ಹೆಮ್ಮೆಯಿಂದ ಗುರುತಿಸುವಂತ ಒಂದು ದೇಶವಾಗಿ ಬೆಳೆದಿದೆ.